ತಕ್ಕಲೇಬೇಕು, ಸ್ವಾಗತ ಆಗಲೇಬೇಕು ಅಂತ ಹೇಳ್ತಾ ಈಗ ಬ್ರಹ್ಮಪೂಜೆ ಶ್ರೀ ಸಂತರ ಬ್ರಹ್ಮ ಭದ್ರಲಿಂಗ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳು ಬ್ರಹ್ಮದ ಅಗ್ನಿ ರಾಜೇಂದ್ರ ಪೂಜೆಗಳು ಕೂಡ ಜೋರಾದ ಭಕ್ತಿಯ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮ ನೀವು ಒಂಚೂರು ನೋಡ್ರಿಲ್ಲ ಮಕ್ಕಳು ಎಂತವ್ರನ್ನ ಹೆರಿಬೇಕು ಅನ್ನೋದಕ್ಕ ಪೀರ್ ಸಾಬ್ ಕೌತಾರ್ ಮತ್ತು ಅವರ ಧರ್ಮಪತ್ನಿ ಜೋರಾತ್ಮನವರ ಸುಪುತ್ರಿ ಕುಮಾರಿ ದಿಯಾ ಹೆಗಡೆ ಅವರಿದೀಗ ಪ್ರಾರ್ಥನಾ ಗೀತೆ ನಿರ್ವಹಿಸ್ತಾರೆ. ಅವರ ಗೀತೆಯನ್ನ ಕೇಳಿ ನಿಮಗ ಎಡಕ ಬಲಕ್ಕಾಗ್ರಿ ಅನಿಲ್ ಒಂದು ನಿಮಿಷ ಆರತಿ ಮಾಡಿದ್ಮೇಲೆ ಈ ಕಡೆ ಜಗದ್ಗುರು ಪಂಚಾಚರ ಮಹಾರಾಜ ಕಿ. ಅಲ್ಲಿ ಹೆಚ್ಚು ಮಂದಿ ಒಳಗಡೆ ಯಾರು ಬರಬಾರ್ದು. ಅಲ್ಲಿ ನಮ್ಮ ಕಾರ್ಯಕರ್ತರು ನಿಂತ್ಕೊಳ್ಳಿ, ಯಾರನ್ನು ಬಿಡ್ಬಾರಲ್ಲ. ಗುರುಗಳು ಹಿಂದ್ಗಡೆ ಪೂಜ್ಯ ಕಲ್ಲಯ್ಯನವರು ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ. ಓಂ ಸಂಗೀತ ಸಾಗರಂ ಚೈವ ಸಾಹಿತ್ಯಂ ಮಾಂಗಲ್ಯಂ ತಂತ್ರೇ ಆ ಕಡೆ ಭಾಗಕ್ಕೆ ಅಲ್ಲಿ ಮಾಲಿ ಕೊಡು ಸಂಭವ ಮಾಲಿ ಕೊಡಿ ಮಾಲಿ ಕೊಟ್ಟು ಅಲ್ಲಿ ಸುರಿಗೆ ಕಟ್ಟಿ ಎಲ್ಲರಿಗೂ ಸುರಿಗೆ ಮಂಗಳ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅವಿನೋಂ ಅಲ್ಲೆಲ್ಲ ಕೊಟ್ಟು ರೆಡಿ ಇಟ್ಟಿದ್ದೀರಾ? 3 ಗಂಟಲ್ ಹಾಕ್ಬೇಕು. ಅವು 3 ಗಂಟು ಯಾರ್ಯಾರು? ಒಂದು ಸೃಷ್ಟಿ, ಒಂದು ಸ್ಥಿತಿ, ಯಾವ ನಮ್ಮನ್ನು ತಾಕಬಾರದನ್ನು ಉದ್ದೇಶದಿಂದ ಹೇಳ್ಕೊಂಡು ನಿನ್ನ ಹೆಸರಿನ 3ನೇ ಗಂಟಲ್ಲಿ ಬಿಗಿತಾ ಇದ್ದೇನೆ ತಿಳ್ಕೊಂಡು 3 ಗಂಟಲ್ಲಿ ಹಾಕ್ಬೇಕು. ಹೇಳ್ತೀರಿ? ಸೃಷ್ಟಿ ಯಾರು ಮಾಡ್ತಾರೆ? ಬ್ರಹ್ಮದೇವ ಮಾಡ್ತಾನೆ. ಸ್ಥಿತಿ ಯಾರು ಮಾಡ್ತಾರೆ? ವಿಷ್ಣು ಮಾಡ್ತಾನೆ. ಲಯ ಯಾರು ಮಾಡ್ತಾರೆ? ಆಶೆಯಾಗಿ ಹೇಳಿದ್ರಂತೆ 3 ಗಂಟೆ ಯಾರ್ಯಾರು ಅಂತಂದ್ರೆ 1ನೇ ಗಂಟು ಆ 3 ಗಂಟಿನ ಉಪಾದಿಯಲ್ಲಿ ಸೃಷ್ಟಿ ಸ್ಥಿತಿ ಲಯ ಬ್ರಹ್ಮ ವಿಷ್ಣು ಮಹೇಶ್ವರ ಪ್ರತೀಕವಾಗಿ ಬೇರ್ಪಡಿಸುವುದು. ಮಹೇಶ್ವರನೇ ನನ್ನ ಹೆಸರನ್ನೇಳಿ 3ನೇ ಗಂಟನ್ನ ಬಿಗಿತಾ ಇದ್ದೇನೆ. ನನ್ನ ವೈವಾಹಿಕ ಜೀವನದಲ್ಲಿ ಬರ್ತಕ್ಕಂಥ ಇವು ಪ್ಯಾಟ್ಯಾಗ ರೊಕ್ಕ ಕೊಟ್ಟು ತರುವುದವರ KG ಗಟ್ಲೆ ಕ್ವಿಂಟಲ್ ಗಟ್ಲೆ ರೇಖಾ ಅಶ್ವಿನಿ ಅವರೇ, ಇನ್ನು ಮುಂದೆ ಸಣ್ಣತನ ಬಿಟ್ಟು ದೊಡ್ಡ ಗುಣ. ದೇವಾದಿದೇವಾಯ ಪ್ರಸನ್ನ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ ಮಹಾದೇವಾಯ ನಮಃ. ಪೂಜ್ಯರು ಮನೆಯವರು ಬರೋದು
ಒಂದೇ ಸಲ ಈ ಕಡೆ ಒಂದು ದಿವಂಗತ KH ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ ಇದು ಪುಟ್ಟರಾಜ ಕವಿ ಗವಾಯಿಗಳ 12ನೇ ವರ್ಷದ ಜಯಂತಿ ಕಾರ್ಯಕ್ರಮ. ನಾವು ಜಯಂತಿ ಮಾಡಕ್ಕಂತ 12 ವರ್ಷ ಆಯ್ತು. ಮದುವೆ ಮಾಡಕ್ಕಂತ ಇದು 7ನೇ ವರ್ಷ. ಸುಮಾರು 22 ಜೋಡಿ ಬಂದಿದ್ದು, 2 ಜೋಡಿ ಕ್ಯಾನ್ಸಲ್ ಆಗ್ಯಾವು. 20 ಜೋಡಿ ಮದುವೆ, ಸಾಮೂಹಿಕ ಮದುವೆ, ಸರ್ವಧರ್ಮ ಸಾಮೂಹಿಕ ಮದುವೆ ಇವತ್ತು ಆಗ್ಯಾವು. ವಧುವರರಿಗೆ ಏನೈತೆ ನೋಡು ಎಲ್ಲ ಇವತ್ತು ಏನು ತಾವು ನೋಡಕ್ಕೆ ಕುಂತೀರಿ ಅವ್ರಿಗೆಲ್ಲ ರೀತಿಯಿಂದ ಏನೈತೆ ನೋಡು, ಅವ್ರಿಗೊಂದು ಊಟದ ವ್ಯವಸ್ಥೆ ಇರ್ಬೋದು, ಅವ್ರಿಗೊಂದು ಬಟ್ಟೆ ಬರೆ ಕೊಡೋ ವ್ಯವಸ್ಥೆ ಇರ್ಬೋದು, ಅವ್ರಿಗೆ ತಾಳಿ ಕೊಡೋ ವ್ಯವಸ್ಥೆ ಇರ್ಬೋದು. ಎಲ್ಲ ನಮ್ಮ ಗಣ್ಯ ಮಠಾಧೀಶರನ್ನ ಇವತ್ತು ಒಂದು ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಂಡಿವಿ. ಅದರೊಳಗೆ ತಮ್ಮದು ಭಾಳ ಒಂದು ಸಾಥ್ ಐತಿ ನಮಗೆ ಪತ್ರಕರ್ತರದು. ತಾವು ಇದನ್ನೊಂದು ಯಶಸ್ವಿ ಆಗೋಕ್ಕೆ ಕಾರಣಕರ್ತರದಿರಿ ಅಂತಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ನಿಮ್ಗೆ ಸಾಮಾನ್ಯವಾಗಿ ಗೊತ್ತಿದ್ದ ವಿಷಯನೇ ಐತಿ. ನಮ್ಮ ಹೆಣ್ಮಕ್ಳಿಗೆ ಆರಾಮಿರ್ಲಾರ್ದಾಗ ಭಾಳ ಉಳಿತಾರ ಇಲ್ಲ ಅನ್ನುವಂಥ ಪೊಸಿಷನ್ ಇತ್ತು. ಇದ್ದಾಗ ಕರ್ಕೊಂಬಂದು ಮಠದ ಗದ್ಗೆ ಒಳಗೆ ನಾ ಹಾಕಿದ್ದು ಎಲ್ಲರಿಗೂ ತಮ್ಗೆ ಗೊತ್ತಿರೋ ವಿಷಯ. ಅವರು ಹೋಗೋ ಜೀವ ಉಳಿದೈತಿ ಈ ಗದ್ಗೆ ಒಳಗೆ, ಪುಟ್ಟರಾಜಪ್ಪನ ಗದ್ಗೆ ಒಳಗೆ. ಅವತ್ತಿಂದ ನಾವು ಅವರು ಭಕ್ತಿ, ಅವರು ಒಂದು ಭಕ್ತಿಗೆ ಸೋತು ನಾವು ಇವತ್ತು ನಮ್ಮ ದಂಪತಿಗಳು ನಾವಿರ್ಬೋದು, ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ನಮ್ಮ ಜೀವ ಇರೋ ಮಠನೂ ಪುಟ್ಟರಾಜ ಗವಾಯಿಗಳು ಜಯಂತಿ ಭಾಳ ಅದ್ದೂರಿಯಿಂದ ನಮ್ಮ ಮಂತಳಿನಿಂದ ಮಾಡೋಣ ಅಂತಂದು ನಾವು ಆ ಪುಟ್ಟರಾಜ ಅಜ್ಜಿಗೆ ಬೇಡ್ಕೊಂಡಿವಿ. ಆ ಪ್ರಕಾರ ನಮ್ಮ ಜೀವ ಇರೋ ಮಠನೂ ಅವನ ಸೇವಾ ನಾವು ಮಾಡ್ತೀವಿ. ಸಂದೇಶನ ಸಾರ್ಬೇಕ್ರಿ. ಯಾಕಂದ್ರೆ ಇವತ್ತಿನ ಕಾಲಮಾನದೊಳಗೆ ಭಾಳ ಅವಶ್ಯಕತೆ ಐತಿ ಭಾವೈಕ್ಯತೆ ಸಾರೋದು. ಈ ಕಾರ್ಯಕ್ರಮ ಏನಿಲ್ಲ ಗದಗಳು ನಡೀತೈತಿ, ಇದು ಕರ್ನಾಟಕ ರಾಜ್ಯ ಅಲ್ಲ, ಇಡೀ ರಾಷ್ಟ್ರದೊಳಗೆ ನಡಿಬೇಕನ್ನುವಂಥದ್ದು ಒಂದು ಭಾವನೆ. ಹಂಗೆ ನಡೆದಾಗ ಈ ದೇಶದೊಳಗೆ ಜಾತಿಯದೊಂದು ತಾರತಮ್ಯ ಹೋಗಿ ಒಂದು ಭಾವೈಕ್ಯತೆ ಬೆಳಿತೈತಿ. ಇಂಥ ಕಾರ್ಯಕ್ರಮ ಎಲ್ಲರೂ ಅವ್ರವ್ರ ಊರೊಳಗೆ ಅವ್ರವ್ರು ಯಾರ್ಯಾರು ಅವರು ಗುರುಗಳದಾರ ಅವರೆಲ್ಲ ಪುಣ್ಯ ಸ್ಮರಣೆ ಇರ್ಬೋದು, ಜಯಂತ್ಯೋತ್ಸವ ಕಾರ್ಯಕ್ರಮ ಇರ್ಬೋದು, ಎಲ್ಲರೂ ಅವರು ಆಚರಿಸಲಿ ಅಂತಂದು ಅವ್ರಿಗೆ ನಾನು ವಿನಂತಿ ಮಾಡ್ಕೊತೀನಿ. ನಾನು ಇವತ್ತು ತಮ್ಮ ಮುಖಾಂತರ ಈ ಭಾವೈಕ್ಯತೆ ಈ ದೇಶಕ್ಕೆ ಮಾದರಿ ಆಗಲಿ ಅಂತಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಗದಗ ಮಹಾನಗರದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಗಾನಯೋಗಿಗಳು, ತ್ರಿಭಾಷಾ ಕವಿಗಳು ಆಗಿರುವಂಥ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ 112ನೆಯ ಜಯಂತಿ ಮಹೋತ್ಸವದ ಅಂಗವಾಗಿ ಇವತ್ತು ಇಲ್ಲಿ ಸರ್ವಧರ್ಮ ಸಾಮೂಹಿಕ ವಿವಾಹ ನಡೀತಾ ಇದೆ. ನಮ್ಮ ಗವಾಯಿಗಳವರ ಆಶ್ರಮ ಅಂದರೆ ನಮ್ಮ ಗದಗ ನಗರದಲ್ಲಿ ಒಂದು ಭಕ್ತರ ಶ್ರದ್ಧಾ ಕೇಂದ್ರ, ಜೊತೆಗೆ ಇವತ್ತೊಂದು ಸಾಂಸ್ಕೃತಿಕ ಕೇಂದ್ರವಾಗಿಯೂ ಕೂಡ ಅದು ಬೆಳಗ್ತಾ ಇರುವಂತಹದ್ದು. ಇಂಥ ಒಂದು ಕೇಂದ್ರದಲ್ಲಿ ಇವತ್ತು ಸರ್ವಧರ್ಮ ಸಾಮೂಹಿಕ ವಿವಾಹಗಳನ್ನ ಏರ್ಪಡಿಸುವುದರ ಮೂಲಕ ಅನೇಕ ಬಡಜನರಿಗೆ ವಿವಾಹದ ಖರ್ಚು ವೆಚ್ಚವನ್ನು ತಗ್ಗಿಸಿ ಅವರು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡುವಂಥ ಒಂದು ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಈ ಸಾಮೂಹಿಕ ವಿವಾಹಗಳಿಂದ ನಮ್ಮ ಸಮಯ ಮತ್ತು ಹಣ ವ್ಯರ್ಥವಾಗಿ ವ್ಯಯವಾಗುವುದನ್ನು ನಾವು ತಪ್ಪಿಸ್ಬೋದು. ಅದರ ಜೊತೆಗೆ ವಿಶೇಷವಾಗಿ ಇಂಥ ಒಂದು ಸಾಮೂಹಿಕ ವಿವಾಹಗಳು ಇತರರಿಗೆ ಮಾದರಿ ಅನ್ನುವಂಥ ಒಂದು ರೀತಿಯಲ್ಲಿ ನಡೀತಾ ಇವೆ. ಪ್ರತಿ ವರ್ಷವೂ ಕೂಡ ನಮ್ಮ ಪೂಜ್ಯರಾಗಿರುವಂಥ ಡಾಕ್ಟರ್ ಕಲ್ಲಯ್ಯ ಅಜ್ಜ ಅವರ ನೇತೃತ್ವದಲ್ಲಿ KH ಪಾಟೀಲ್ರ ಅಭಿಮಾನಿ ಬಳಗದವರು ಇಂಥ ಒಂದು ಸರ್ವಧರ್ಮ ಸಾಮೂಹಿಕ ವಿವಾಹವನ್ನು ಏರ್ಪಡಿಸ್ತಾ ಇದ್ದಾರೆ. ಇಂಥ ಒಂದು ಸಾಮಾಜಿಕ ಸೇವಾ ಕಾರ್ಯಗಳು ಎಲ್ಲರಿಗೂ ಮಾದರಿ. ಇವತ್ತು ದುಂದುವೆಚ್ಚ ಮಾಡಲಾರ್ದೇ ನಮ್ಮ ಬದುಕನ್ನು ನಾವು ಸರಿಯಾಗಿ ಸಾಗಿಸಿಕೊಂಡು ಹೋಗಬೇಕಾಗಿರುವಂಥದ್ದು ಬಹಳ ಮುಖ್ಯ. ಆ ದಿಸೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಎಲ್ಲರಿಗೂ ಒಂದು ರೀತಿಯ ಆದರ್ಶದ ಪಾಠವನ್ನು ಹಾಕಿಕೊಟ್ಟಿದೆ ಅಂತ ಹೇಳ್ಬೋದು. ಇವತ್ತು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡುತ್ತಿರುವಂಥ ಈ ನೂತನ ವಧುವರರು ತಮ್ಮ ಬದುಕಿನಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ತಮ್ಮ ಬದುಕನ್ನು ಸಾಗಿಸಬೇಕು. ತಮ್ಮ ನಡೆ ನುಡಿಗಳನ್ನು ಪರಿಶುದ್ಧವಾಗಿಟ್ಕೊಳ್ಬೇಕು. ಅದರ ಜೊತೆಗೆ ತಮ್ಮ ಸಂಸಾರದಲ್ಲಿ
ಯಾವುದೇ ರೀತಿಯ ಸಂಶಯಕ್ಕೆ ಆಸ್ಪದ ಇಲ್ಲದಂತೆ ಅವರು ಬದುಕನ್ನು ಸಾಗಿಸಬೇಕು. ಅದರ ಜೊತೆಗೆ ಯಾವುದೇ ದುರ್ವ್ಯಸನ ದುಶ್ಚಟಗಳಿಗೆ ಬಲಿಯಾಗಬಾರ್ದು. ಈ ರೀತಿಯಲ್ಲಿ ಅವರು ತಮ್ಮ ಬದುಕನ್ನು ಸಾಗಿಸಿದರೆ ಖಂಡಿತವಾಗಿ ಅವರು ತಮ್ಮ ಬದುಕಿನದ್ದಕ್ಕೂ ಸುಖ, ಶಾಂತಿ, ನೆಮ್ಮದಿ, ಸಂತೃಪ್ತಿಯನ್ನು ಪಡೆದು ಬಾಳ್ಬೋದು. ಬಸವಾದಿ ಶಿವಶರಣರ ಆಶೀರ್ವಾದ, ಪಂಡಿತ್ ಪುಟ್ಟರಾಜ ಕವಿಗಳವರ ಆಶೀರ್ವಾದ ಈ ನೂತನ ದಂಪತಿಗಳ ಮೇಲೆ ಸದಾಕಾಲ ಇರಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸ್ತೇವೆ. ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ 120 ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ನಿನ್ನೆ ದಿನ ಸಂಗೀತ ಕಾರ್ಯಕ್ರಮ ನೆರವೇರಿತು. ಇವತ್ತು 1200 ಕುಂಭೋತ್ಸವ ಮತ್ತು ಜೊತೆಗೆ ಸಾಮೂಹಿಕ ಲಗ್ನ. ವೇದಿಕೆ ಮೇಲೆ ಅನೇಕ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಒಳಗೊಂಡಂತೆ ಅನೇಕ ಈ ಸಾಮೂಹಿಕ ಲಗ್ನದಲ್ಲಿ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಗದಗ ಡಂಬಳ ಯಡಿಯೂರು ಪೂಜ್ಯರ ಅವರು ಕೂಡ ಈ ಸಂದರ್ಭದಲ್ಲಿ ದಯಮಾಡಿಸಿದ್ದಾರೆ. ನಮ್ಮ ಸೊರಟೂರು ಪರಮ ಪೂಜ್ಯ ಓಂಕಾರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬಂದಿದ್ದಾರೆ. ಹಾಗೆ ಪರಮ ಪೂಜ್ಯ ನಂದೇಶ್ವರಿ ಮಾತಾಜಿಯವರು ಮಾತಾ ಮಾಣಿಕೇಶ್ವರ ಆಶ್ರಮ ಲಿಂಗಸೂರು ಆ ತಾಯಿ ಕೂಡ ಬಂದಿದ್ದಾರೆ. ಇನ್ನೂ ಅನೇಕ ಪೂಜ್ಯರು ಕೂಡ ಬಂದಿದ್ದಾರೆ. ಯಾರು ಅಡ್ನೂರಿನ ಪರಮ ಪೂಜ್ಯರು ಕೂಡ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳು ದಯಮಾಡಿಸಿದ್ದಾರೆ. ಮತ್ತು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ನಂದಿವೇರಿ ಮಠ ಆ ಪೂಜ್ಯರು ಕೂಡ ದಯಮಾಡಿಸಿದ್ದಾರೆ. ನೊಣವಿಕೆರೆ ಪೂಜ್ಯರು ಕೂಡ ದಯಮಾಡಿಸಿದ್ದಾರೆ. ಒಟ್ಟಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪರಮ ಪೂಜ್ಯರು ಗಣ್ಯರು ಕೂಡ ವಧುವರರಿಗೆ ಸಾಮೂಹಿಕ ಲಗ್ನ ಅಂದರೆ ಇಲ್ಲಿ ಸರ್ವಧರ್ಮದ ಸಾಮೂಹಿಕ ಲಗ್ನ. ಈ ಲಗ್ನಕ್ಕೆ ಸಾವಿರಾರು ಲಕ್ಷಾಂತರ ಎಲ್ಲ ಭಕ್ತರು ಕೂಡಿ ಒಳ್ಳೆ ಈ ಮದುವೆ ಸಮಾರಂಭ ಕೂಡ KH ಪಾಟೀಲ್ ಅಭಿಮಾನ ಬಳಗದ ವತಿಯಿಂದ ಸನ್ಮಾನ್ಯ ಪೀರ್ ಸಾಬ್ ಕೌತಾಳ್ ಸರ್ ಅವರು ಹಾಗೂ ಅವರ ಶ್ರೀಮತಿ ಅವ್ರದ ಜೋರಾ ಪೀರ್ ಸಾಬ್ ಕೌತಾಳ್ ಅವರು ದಂಪತಿಗಳು ಕೂಡ ಕೂಡಿ ಇದನ್ನು ಕಾರ್ಯಕ್ರಮ ವರ್ಷ ನೆರವೇರಿಸ್ಕೊಂಡ್ಬರ್ತಿದ್ದಾರೆ. ಹಾಗಾಗಿ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಸಾಗಿರೋದರಿಂದ ನಾಡಿನ ಸರ್ವಧರ್ಮದ ಸಮಸ್ತ ಭಕ್ತ ಬಂಧುಗಳು ಪಂಡಿತ ಪುಟ್ಟರಾಜ ಗುರುಗಳ ಈ ಜಯಂತಿ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಕ್ಕೆ ತಮ್ಮೆಲ್ಲರಿಗೆ ಗುರುಕುಮಾರ ಪಂಚಾಕ್ಷರೇಶ್ವರ ಮಹಾತ್ಮ ಬಸವೇಶ್ವರರು ಜಗದ್ಗುರು ಪಂಚಾಚಾರ್ಯರು ನಾಡಿನ ಶರಣೀಯರು ಎಲ್ಲರ ಆಶೀರ್ವಾದ ವಧುವರರಿಗಿರಲಿ. ಒಳ್ಳೆಯದನ್ನು ಮಾಡಿರಿ, ಒಳ್ಳೆಯವರಾಗ್ರಿ, ಆದರ್ಶ ದಾಂಪತ್ಯ ಜೀವನ ಸಾಗಿಸ್ರಿ ಅಂತೇಳಿ ಹರಿಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಎಲ್ಲ